ನೀವು ಹೇಳೋ ವಿಚಾರ ಸರ್ಕಾರದವರಿಗಾಗ್ಲಿ ಅಥವಾ ಆಡಳಿತ ನಡೆಸೋರಿಗೆ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅಂತೀರೇನ್ರಿ? ಯಾವುದು? ಈಗ ನೀವು ಹೇಳೋ ಗೊತ್ತಿರ್ಬೋದು ಅವ್ರು ಮಾತಾಡಕ್ಕಿಲ್ಲ. ನಾವು ಮಾತಾಡ್ಬೇಕಂದ್ರೆ ನಮ್ಗೆ ಟಿಕೆಟ್ ಕೊಡುದಿಲ್ಲ. ನಮ್ಮ ಪರಿಸ್ಥಿತಿ ಹಿಂಗಾಗೈತಿ ಸರ್. ಹೌದು, ನಿಮ್ಗೆ ಟಿಕೆಟ್ ಯಾಕೆ ಸಿಕ್ಕಿಲ್ಲ? ಇದ್ರ ಸಲುವಾಗಿ ಸಿಕ್ಕಿಲ್ಲ, ಬಹುಶಃ ಇದ್ರ ಸಲುವಾಗಿ ಸಿಕ್ಕಿಲ್ಲ. ನೇರವಾಗಿ ಮಾತಾಡ್ತಾರೆ ಅಂತ. ನೇರವಾಗಿ ಮಾತಾಡ್ತಾನು. When I become a member of parliament from 2009 to 14, ನಾನು ಸಾಕಷ್ಟು ಸಲ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದ್ದೀನಿ. ನಮ್ಮ ರಾಜ್ಯದ ಸಾಕಷ್ಟು ಸಂಸದರು ನಾನು ಕೇಳಿದ್ರು, ಏನು ಮೊದಲೇ ಸಲ ಆರಿಸಿ ಬಂದಿ ಮಗನ ಈ ನಮ್ನಿ ಮಾತಾಡ್ತಿಲ್ಲ ಅಂತಂದ್ರು. ಅಲ್ರಿ ನನ್ನ ಭಾಗದ ಸಮಸ್ಯೆ ಬಂದಾಗ ನಾ ಎತ್ತಬೇಕು ಆ ಧ್ವನಿ. ಅವ್ರ ನಾಯನ್ನ ಇದು ಮೆಂಬರ್ ಆಫ್ ಪಾರ್ಲಿಮೆಂಟ್ ನಮ್ಮ ಅಪ್ಪನ ಆಸ್ತಿ ಅಲ್ಲ, ಇದು ಆ ಜನರ ಧ್ವನಿಯಾಗಿ ಬಂದಿದ್ದೀನಿ. ಜನರ ಧ್ವನಿಯನ್ನು ಎತ್ತದೇ ಹೋದ್ರೆ ನಾನು ಕೇಳ್ತಾರೆ, ಮಗನ ಅಲ್ಲಿ ಸಬ್ಜೆಕ್ಟ್ ಬಂದಾಗ ನೀವು ಮಾತಾಡಲಿಲ್ಲ ಯಾಕಂತ ಮಾತಾಡಿದ್ದೀನಿ. ಈ ನಮ್ಮ ಕರ್ನಾಟಕ ಕೆಲವು ಸಂಸದರು ಕೇಳಿದ್ರು, ನಾವು 15 ವರ್ಷ ಆಯ್ತು ಒಮ್ಮೆ ಮಾತಾಡಿಲ್ಲ, ನೀವು ಮೊದಲೇ ಸಲ ಇಷ್ಟು ಸಲ ಮಾತಾಡಿದ್ವಿ ಮಗನ ಅಂತ ಕೇಳಿದ್ರು ನನ್ನ. ನೋಡ್ರಿ, ನಿಮಗೂ ಮುಂಜಾನೆ 6 ಗಂಟೆಗೆ ನೋಟಿಸ್ ಹಾಕ್ರಿ, ಕ್ವಶನ್ ಅವ್ರ ಬರ್ತದ ಬಂದ್ರೆ ಮಾತಾಡ್ರಿ. ನಾ ಮುಂಜಾನೆ 5:15 ಅಂದ್ರೆ ನೋಟಿಸ್ ಆಫೀಸ್ ಮುಂದೆ ಇರ್ತೀನಿ. ನಾನು ಹೋಗಿ ಅವ್ನು ಕಾಡ್ತಿದ್ನ, ನಾವು ಶಿಪಾಯಿ ಬಗಲ ತೆಗಿಯೋಣಕ್ಕಿಂತ ಮೊದಲು ನಾ ಹೋಗ್ತೀನಿ. ಆ ನೋಟಿಸು ಹಾಕ್ಬೇಕಾದ್ರೆ ಬೆಳಿಗ್ಗೆ 6 ಗಂಟೆಗೆ ಹಾಕ್ಬೇಕು. ಅದು ನೋಟಿಸ್ ಎಲ್ಲ ಸಬ್ಜೆಕ್ಟ್ ವೈಸ್ ಡಿಸ್ಕಷನ್ ಆಗಿ ದೆನ್ ಬಿಸ್ನೆಸ್ ಟೇಬಲ್ಗೆ ಬರ್ತದೆ. ಅದು ಅದ್ರೊಳಗೆ ಸಿಗಬಹುದು, ಸಿಗಾಕಿಲ್ಲ. ನಾನು 200 ಸಲ ನೋಟಿಸ್ ಹಾಕಿದಾಗ ಒಂದು 5 ದಿನ 6 ಸಲ ಬಂದಿದ್ದೇನೆ ಕ್ವಶನ್ ಅವರ್ದಲ್ಲಿ. ರಿಮೈನಿಂಗ್ 0 hours ಅಲ್ಲಿ ಮಾತಾಡಿದ್ದೀನಿ ನನ್ನ ಭಾಗದ. ರಮೇಶ್ ಸರ್, ಈಗ ನೀವು ಹೇಳೋದು ನಿಜ. ಯಾಕಂದ್ರೆ ಜನರ ಬಗ್ಗೆ ಇಷ್ಟೊಂದು ಕಾಳಜಿ ಮುತುವರ್ಜಿ ವಹಿಸೋ ಮನುಷ್ಯನೇ ರಾಜಕಾರಣದಲ್ಲಿ ಇದ್ರು ಒಳ್ಳೇದು ಅಂತ. ಹೌದು. ಎಲ್ಲೋ ಅನಿಸ್ತಾ ಇಲ್ವಾ ರಾಜಕೀಯವಾಗಿ ನಾನು ತಪ್ಪು ಮಾಡ್ಕೊಂಡ್ಬಿಟ್ಟೆ ಅಂತ? ಎಲ್ಲಿ ರಾಜಕೀಯವಾಗಿ ಎಲ್ಲೋ ಎಡವು ಬಿಟ್ಟೆ ನಾನು ಅಂತ ಅನ್ಸಿದ್ಯಾ? ಅಲ್ಲಿ ನಾ ಲೋಕಸಭಾ ಸದಸ್ಯ ಇಲ್ಲ ಅಂದ್ರೂ ಕೆಲಸ ಚಾಲು ಮಾಡಿದ ಕೆಲಸ ಇದ್ದ. ಇನ್ನೂ ನಿಮ್ ಪವರ್ ಜಾಸ್ತಿ ಆಗ್ಬೋದಿತ್ತಲ್ಲ. ನೋಡ್ರಿ, ಅದಕ್ಕೆ ನಿಮ್ಗೆ ಹೇಳಿದ್ನಿ, ಭಿನ್ನ ಪಗಾರಿ ಫುಲ್ ಅಧಿಕಾರಿ. ಯಾಕಂದ್ರೆ ನಾ ಅಧಿಕಾರಿಗಳ ಜೊತೆಗೂ ಚೆನ್ನಾಗಿದ್ದಾನೆ. ಅಧಿಕಾರಿಗಳು ರಮೇಶ್ ಕತ್ತಿಯವರು ಹೇಳೋದು ಸುಳ್ಳು ಹೇಳಂಗಿಲ್ಲ, ಜನರ ಅನುಕಂಪದ ದೃಷ್ಟಿಯಲ್ಲಿ ಹೇಳ್ತಾರೆ. ಅತಿ ಸಮಾಜದ ಕೊನೆಯ ವ್ಯಕ್ತಿ ಬಗ್ಗೆ ಚಿಂತನೆ ಮಾಡುವಂತ ಮನುಷ್ಯ ಅದಾನೆ. ಅವನ ಬಗ್ಗೆ ಅವ್ನು ಏನಾದ್ರು ಹೇಳಿದ್ರೆ ಅದನ್ನ ಕೇಳ್ಬೇಕು ಅನ್ನೋಂಥ ಭಾವನೆ ನಮ್ಮ ಅಧಿಕಾರಿ ವರ್ಗದಲ್ಲಿ ಐತಿ. ಇವತ್ತು ಉಮೇಶ್ ಕತ್ತಿಯವರು 8-9 ಸಲ MLA ಆಗ್ಬೇಕಾದ್ರೆ ಉಮೇಶ್ ಕತ್ತಿ ಮಾಡಿದ ಕೆಲಸ ಅಲ್ಲ. 9 ಸಲ ಆಗ್ಬೇಕಾದ್ರೆ ನಮ್ಮ ಮತಕ್ಷೇತ್ರದಲ್ಲಿ ಇದ್ದಂತ ಅಧಿಕಾರಿಗಳು, ಅವ್ರು ಕೊಟ್ಟಿರ್ತಕ್ಕಂಥ ಹುಕ್ಕೇರಿ ಮತಕ್ಷೇತ್ರದಲ್ಲಿ 40 ವರ್ಷದಿಂದ ಇದ್ದಂತ ಅಧಿಕಾರಿಗಳ ಸಹಕಾರ ಬಹಳ ದೊಡ್ಡದು, ನಮ್ಮ ಜನರ ಸಹಕಾರ ಬಹಳ ದೊಡ್ಡದು. ಮತ್ತೆ ನಾವು ಚುನಾವಣೆಯನ್ನು ಹೆಂಗ್ ನೋಡ್ತೀವಿ, ಈಗ ಮುಸಲ್ಮಾನರು ಒಂದು ಹಬ್ಬ ಇರ್ತದೆ ಮೊಹರಂ ಅಂತ, 1 ವಾರ ಹಂಗಷ್ಟ. 1 ವಾರ ಆದ್ಕೂಲೆ ಬೇರೆ ಪಾರ್ಟಿ ಕಾಂಗ್ರೆಸ್ ವೋಟ್ ಹಾಕಿದವನು ಕೆಲಸ ಮಾಡ್ತೀವಿ, JDS ಹಾಕಿದವನು ಮಾಡ್ತೀವಿ, BJP ಹಾಕಿದವನು ಮಾಡ್ತೀವಿ, ಮುಸ್ಲಿಂ ಕಿಂಗ್ ಹಾಕಿದವನು ಮಾಡ್ತೀವಿ, ಎಲ್ಲೇ ಹಾಕಿನೂ ಮಾಡ್ತೀವಿ. ಅವ್ನು ಮನುಷ್ಯನಾಗಿ ಬಂದು ನಂಬಿಕೆ ಇಟ್ಟು ಮನಿ ಬಾಗಿಲಿಗೆ ಬಂದಿರ್ತಾನೆ. ಅವನ ಸಮಸ್ಯೆ ಕೇಳಿ ಪರಿಹಾರ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ. ಅದನ್ನ ಎಲ್ಲರೂ ಮಾಡ್ಬೇಕು. ಅಲ್ಲ, ಖರೆ ಮಾತಾಡಕ ಗುಂಡಿ ಗಟ್ಟಿ ಇರ್ಬೇಕು ಅಂತೀರಿ. ಅಲ್ರಿ, ನೀವು ಸ್ವಚ್ಛದಾಗ ಖರೆ ಮಾತಾಡ್ತೀರಿ, ನೀವು ಸ್ವಚ್ಛ ಇದ್ರೆ ನೀವ್ ಹೆಂಗ್ ಖರೆ ಮಾತಾಡ್ತೀರಿ? ಹಂಗ ನೀವು ರಾಜಕಾರಣದಿಂದ ಸ್ವಲ್ಪ ದೂರ ಆದ್ರೂ ಜನರ ಜೊತೆಯಿಂದ ಆಗಂಗಿಲ್ಲ. ಯಾಕಂದ್ರೆ ನೋಡ್ರಿ, ಹುಟ್ಟಿದನ ಸಾಯೋ ನಾಳೆ GCB ಹೆಚ್ಚಿನ ಮಣ್ಣು ಕೊಡುದು ಬೇಡ. ಪ್ರೀತಿಲೆ ಜನ ಬಂದು ಮುಟ್ಟಿಗಿಲೆ ಮಣ್ಣು ಹಾಕಿ ನನ್ನ ಮಣ್ಣಾಗ್ಲಿ ಅಂತ ನನ್ ಬೈಕ್. GCB ಇಲ್ಲ, ಈ GCB ಹೆಚ್ಚಿ ಅಥವಾ ನೆವಕ್ಕ ಜನ ಬರೋದು ಬೇಕಾಗಿಲ್ಲ. ಮತ್ತೆ ಜನ ಈಗ ನಾನು ಅಥವಾ ನೀವು ಯಾರೋ ಬೇಡ ಅದು ಅವಶ್ಯಕತೆ ಇಲ್ಲ. ಮತ್ತೆ ಯಾರೋ ಇವತ್ತು ಸತ್ರು ಸಹಿತ ಕೊನೆಯ 2 ಶಬ್ದ ಬರ್ತದೆ. ಇನ್ನೊಂದು 4 ದಿವಸ ಈ ವ್ಯಕ್ತಿ ಇರಬೇಕಾಗಿತ್ತು, ಅಥವಾ ಇದಕ್ಕಿಂತ ಮುಂಚೆನೆ ಹೋಗ್ಬೋದಿತ್ತು. 2 ಒಳ್ಳೆಯವನಿದ್ರೆ ಇನ್ನೊಂದು 4 ವರ್ಷ ಇರಬೇಕಾಗಿತ್ತು ಅನ್ನುವಂಥ ಭಾವನೆಯಿಂದ ಮಣ್ಣು ಹಾಕ್ತಾನೆ, ಅಥವಾ ತಿರುಗಿ ನನ್ನಲ್ಲೇ ಮತ್ತೆ ಹುಟ್ಟಿ ಬಾಪ ಅಂತ ಬಯಸ್ತಾನೆ. ಅದೇ ಕೆಟ್ಟ ಮನುಷ್ಯ ಇದ್ರೆ 4 ವರ್ಷ ಮೊದಲೇ ಯಾಕೆ ಸಾಯ್ಲಿಲ್ಲ ಮಗ ಅಂತ ಮಣ್ಣು ಹಾಕ್ತಾನೆ. ಇನ್ನು ನಮ್ಮಲ್ಲಿ ಒಟ್ಟ ಹುಟ್ಟಬೇಡಪ್ಪ, ಎಲ್ಲರೂ ದೂರ ಹುಟ್ಟು ಹೋಗ್ತಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ.